ಇವತ್ತು ಸಂಡೇ ಸ್ಪೆಷಲ್ಲು ಚಿಕನ್ ಬಿರಿಯಾನಿ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನೇನು ಅಂತ ನೋಡೋಣ. ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ, ಪುದೀನ ಮತ್ತು ಪಲಾವ್ ಎಲೆ, ಕಲ್ಲುವ್ವು, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಒಣಕೊಬ್ಬರಿ ತುರಿ ಮತ್ತು ಎಣ್ಣೆ, ಧನಿಯಾ ಪುಡಿ, ಖಾರದ ಪುಡಿ ಸ್ವಲ್ಪ, ಉಪ್ಪು, ಅರಿಶಿಣ, ಮೊಸರು, ಈರುಳ್ಳಿ, ನಿಂಬೆಹಣ್ಣು, ಟೊಮೊಟೊ. ಇಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಕಲಸಿಟ್ಕೊಂಡು ಒಂದು ಹಾಫ್ ಆನ್ ಅವರು ನೆನೆಸಿಟ್ಕೋಬೇಕು ಚಿಕನ್ನು. ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ತೊಗೊತಾ ಇದ್ದೀನಿ. ರುಬ್ಕೊಳ್ಳೋದಕ್ಕೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ. ಅರಿಶಿನ, ಮೊಸರು, ಗಟ್ಟಿ ಮೊಸರು 1-2 ಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ ಪುಡಿ ಅರ್ಧ ಟೀ ಸ್ಪೂನು, ಲೆಮನ್ ಸ್ವಲ್ಪ. ಈಗ ಅದನ್ನು ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಸೈಡ್ಗೆ ನೆನೆಯೋಕೆ ಇಡಬೇಕು. ಅಷ್ಟೊತ್ತಿಗೆ ಮಸಾಲೆನ ಏನೇನು ಬೇಕೋ ಹುರಿದ್ಕೊಂಡು ರುಬ್ಕೊಳ್ಳೋಣ. ಈಗ ಒಂದು ಬಾಣಲಿಗೆ 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಣ. ಪಲಾವ್ದು ಮತ್ತು ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ, ಇವೆಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಹುರ್ಕೋಬೇಕು. ಈಗ ಕೊತ್ತಂಬರಿ, ಪುದೀನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದು ಹಿಡಿಯಷ್ಟು ಪುದೀನ ಹಾಕ್ಕೊತಾ ಇದ್ದೀನಿ. ಅದನ್ನ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಕೊತ್ತಂಬರಿ, ಪುದೀನ ಲೈಟಾಗಿ ಫ್ರೈ ಆಗಿದೆ. ಇಲ್ಲಿ ಸ್ವಲ್ಪ ಒಣಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಇದೇನು ಉರಿಯೋದು ಬೇಕಿಲ್ಲ, ಸುಮ್ಮನೆ ಹೀಟಲ್ಲಿ ಹಾಕಿದ್ರೆ ಸಾಕು. ಈಗ ಸ್ಟವ್ ಆಫ್ ಮಾಡಿದ್ದೀನಿ, ಆರಕ್ಕೆ ಇಟ್ಬಿಡೋಣ. ಆರಿದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋದು. ಇವಾಗ ಹುರ್ಕೊಂಡಿರೋವೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀವಿ. ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ಈ ಥರ ಬಂದಿದೆ, ಗ್ರೀನ್ ಕಲರ್ ಬಂದಿದೆ. ಸ್ಟಾರ್ಟ್ ಮಾಡಿ.
ಈಗ ಕುಕ್ಕರ್ ಇಟ್ಕೊಂಡು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು ತುಪ್ಪ ಬಳಸ್ತಾ ಇಲ್ಲ, ಬರೀ ಎಣ್ಣೆ ಮಾತ್ರ ಬಳಸ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ, ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೋಬೇಕು. ಇಲ್ಲಿ ಪಲಾವ್ ಐಟಮ್ ನಾನು ಏನು ಹಾಕ್ಕೊತಾ ಇಲ್ಲ, ಮೊದಲೇ ಹಾಕಿ ರುಬ್ಬಿರೋದ್ರಿಂದ ಒಗ್ಗರಣೆ ಮಾಡೋವಾಗ ಏನು ಹಾಕ್ಕೊತಾ ಇಲ್ಲ, ಎಲ್ಲ ಹುರ್ಕೊಂಡು ರುಬ್ಬಿದ್ದೀವಿ. ಈಗ ಆನಿಯನ್ ಫ್ರೈ ಆಗಿದೆ, ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಆನಿಯನ್ ಚೆನ್ನಾಗಿ ಈ ಥರ ಫ್ರೈ ಆದರೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಅವಾಗಲೇ ಕಲಸಿಟ್ಕೊಂಡಿದ್ವಲ್ಲ ಹಾಫ್ ಆನ್ ಅವರ್ ಹಿಂದೆ, ಆ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಕಲಸಿಕ್ಕಿ ಬಿರಿಯಾನಿ ಮಾಡೋದ್ರಿಂದ ಪೀಸ್ಗಳು, ಚಿಕನ್ ಪೀಸ್ಗಳಿಗೆ ಚೆನ್ನಾಗಿ ಮಸಾಲೆ ಅಂಟ್ಕೊಳ್ಳುತ್ತೆ, ಟೇಸ್ಟಾಗಿರುತ್ತೆ, ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಈಗ ಅವಾಗಲೇ ಹುರಿದಿಟ್ಕೊಂಡು ಮಿಕ್ಸಿ ಮಾಡಿರೋದನ್ನು ಹಾಕ್ಕೊತಾ ಇದ್ದೀನಿ. ಒಣಕೊಬ್ಬರಿ ಒಂದು ಹುರಿದಿಲ್ಲ ಅಷ್ಟೇ, ಇನ್ನೆಲ್ಲ ಹುರಿದು ಸ್ಪೈಸಸ್ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಳ್ರಿ. ಈಗ ನೀವು ನೋಡ್ತಾ ಇರ್ಬೋದು, ಮಸಾಲೆ ಚೆನ್ನಾಗಿ ಕುದೀತಾ ಇದೆ, ಎಣ್ಣೆ ಬಿಟ್ಕೊಳ್ತಾ ಇದೆ ಸೈಡಲ್ಲಿ. ಈಗ ತೊಳೆದಿಕ್ಕಿರೋ ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಅರ್ಧ kg ಚಿಕನ್ಗೆ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ. 2 ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ. ತಾನೇ ಪಕ್ಕದಲ್ಲಿ ಬಿಸಿ ನೀರು ಕಾಯಿಸ್ಕೊಂಡಿದ್ದೀನಿ, ಬೇಗ ಆಗುತ್ತೆ ಅಂತ. 2 ಗ್ಲಾಸ್ನ ಸೇರಿಸ್ಕೋಬೇಕು. ಬಿಸಿ ನೀರು ಹಾಕೋದ್ರಿಂದ ಬೇಗ ಆಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಹೇಗೆ ಕುದೀತಾ ಐತೆ ಅಂತೇಳಿ. ಈಗ ಕುದೀತಾ ಇರುವಾಗ ಸ್ವಲ್ಪ ಸಾಲ್ಟ್ ಆಗಿದೆ ಇಲ್ವ ಅಂತ ಚೆಕ್ ಮಾಡ್ಕೋಬೇಕು. ಕಡಿಮೆ ಆಗಿದ್ರೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಆಗಲೇ ನೆನೆಸಿಕ್ಕಿರೋ ಚಿಕನ್ಗೆ ಹಾಕಿದ್ವಲ್ಲ, ಈಗ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಈಗ
ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. 3 ವಿಸಿಲ್ ಹಾಕ್ಸ್ಕೊತೀನಿ. ಈಗ ನೋಡ್ತಾ ಇರ್ಬೋದು ಬಿರಿಯಾನಿ ರೆಡಿ ಆಯಿತು. ಯಾವ ಥರ ಕಲರ್ ಬಂದಿದೆ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ ಈ ಬಿರಿಯಾನಿನ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.